ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಳಸಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು 23ನೇ ತಾರೀಕು ಶುಕ್ರವಾರ ದಿನದ್ದು ವ್ಲಾಗ್ ಇದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇವತ್ತೇನು ವಿಶೇಷ ಅಂದರೆ ಇವತ್ತು ನಮ್ಮ ಮದುವೆ ಆಗಿದ್ದ ದಿನ. ಇವತ್ತಿಗೆ ನಮ್ಮ ಮದುವೆ ಆಗಿ 9 ವರ್ಷ ಕಂಪ್ಲೀಟ್ ಆಯಿತು. ನಾನು ಪೂಜೆ ಎಲ್ಲ ಮಾಡೋಗಿರಲಿಲ್ಲ, ಅದಕ್ಕೆ ನನ್ನ ಮಗಳು ಅವಳೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ಲು. ನನ್ನ ಮಗಳು ಸ್ಕೂಲಿಗೆ ಹೋದ್ಲು. ಇವರು ಸ್ವಲ್ಪ ಕೆಲಸ ಇದೆ, ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆಲ್ಲ ಬರ್ತೀನಿ, ರೆಡಿಯಾಗಿರು ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾವು ನನ್ನೆಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿಯಾಗಿದ್ದೆ. 2:15 ಅಷ್ಟೊತ್ತೆಲ್ಲ ಮನೆಗೆ ಬಂದರು. ಅಲ್ಲೇ ಊಟ ಮುಗಿಸ್ಕೊಂಡು ಬಂದಿದ್ದರು. ನನ್ನ ಮಗಳು 4:15 ಆಗುತ್ತಲ್ಲ ಬರೋದು. ಸ್ವಲ್ಪ ಬ್ಯಾಂಕ್ ಹೋಗಿದ್ದು ಬರ್ತೀನಿ ಅಲ್ಲಿವರೆಗೆ ಅಂತ ಹೇಳ್ಬಿಟ್ಟು ಹೋಗಿದ್ದು ಬಂದರು. ಇನ್ನೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಬನ್ನಿ ಫೋಟೋ ಏನಾದ್ರು ತಗೊಳ್ಳೋದ ಮೇಲ್ಗಡೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದ್ವಿ. ತುಂಬ ದಿನದಿಂದ ಆಸೆ ಇತ್ತು ಈ ಥರ ಏನಾದ್ರು ಗೋಲ್ಡ್ ಗಿಫ್ಟ್ ಕೊಡಬೇಕು ಅಂತ. ದಿನದಿಂದಲ್ಲ, ವರ್ಷಗಳಿಂದನೇ ಈ ಥರ ಆಸೆ ಇತ್ತು. ಅದು ಸಾಧ್ಯನೇ ಆಗಿರಲಿಲ್ಲ ನನಗೆ. ಯಾಕಂತಂದರೆ ಮಿಡಲ್ ಕ್ಲಾಸ್ ಲೈಫು. ನಾವು ಹೊರಗಡೆ ದುಡಿಯೋಕ್ಕೂ ಹೋಗ್ತಾ ಇಲ್ಲ, ಕಳಿಸೋದು ಇಲ್ಲ ಅವರು. ನನ್ನ ಸ್ವಂತ ದುಡ್ಡಲ್ಲಿ ಏನಾದ್ರು ತೊಗೊಳ್ಬೇಕು ಅಂತ ತುಂಬಾ ಆಸೆ. ಆದರೆ ಇವರು ಕೆಲಸಕ್ಕೆಲ್ಲ ಹೋಗಬೇಡ ಅಂತಲೇ ಹೇಳ್ತಾಯಿದ್ರು. ನಾನು ಇರೋವರೆಗೂ ನಾನು ನೋಡ್ಕೊಳ್ತೀನಿ, ಚೆನ್ನಾಗೇ ನೋಡ್ಕೊಳ್ತೀನಿ, ಅಷ್ಟು ಮೆರ್ಸೋಕ್ಕಾಗಲಿಲ್ಲ ಅಂತಂದ್ರೆ ನನಗೆ ಎಷ್ಟಾಗುತ್ತೆ ಅಷ್ಟು ನೋಡ್ಕೊತೀನಿ ಅಂತ ಹೇಳ್ತಾನೆ ಬಂದರು. ಏನೋ ಆ ಕಾಲ ಈಗ ಕೂಡ ಬಂತು ಅನಿಸುತ್ತೆ. ಇವಾಗ ನಾನು ಒಂದು ಚಿಕ್ಕದಾಗಿ ತಗೊಟ್ಟಿದ್ದೀನಿ. ನನಗೇನು ಬೇಡ ಅಂತ. ಯಾಕ? ನಮಗೂ ಅಷ್ಟೇ, ನೀವು ಚೆನ್ನಾಗಿದ್ರೆ ಸಾಕು. ನಾವೇನು ಚೆನ್ನಾಗಿರ್ತೇವೆ ಬಿಡು. ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿದ್ರೆ ನಾವು ಚೆಂದ. ಮೊದಲನೇ ಗಿಫ್ಟು ಚೆನ್ನಾಗಿ ನಿಜ ನಿಜ. ನನಗೆ ಅದಕ್ಕೆ ಐಕ್ಳಿಗೆ ಬೇಡ ಬರೋದು. ನನಗೆ ಆದ್ರೂ ಅಷ್ಟೇ, ಅವ್ರಿಗೆ ಆದ್ರೂ ಅಷ್ಟೇ ಚಿನ್ನದ ಮೇಲೆ ಅಷ್ಟೊಂದು ಆಸೆ ಇಲ್ಲ, ತಗೋಬೇಕು ಅಂತಲೂ ಇಲ್ಲ. ಇತ್ತೀಚೆಗೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎಷ್ಟಾಗುತ್ತೆ ಅಷ್ಟಾದರೂ ತೊಗೊಂಡು ಇಟ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ಪ್ಲ್ಯಾನ್ ಮಾಡ್ತೀವಿ. ಇವ್ರಿಗೆ ಇವಾಗಲೂ ಕೊಟ್ಟಿದ್ರು ಅಷ್ಟೇ, ನೀನೇ ಹಾಕೋ, ಇಲ್ಲ ನೀನೇನಾದ್ರು ತಗೋಬೇಕಾಗಿತ್ತು, ಇಲ್ಲ ಮಕ್ಳಿಗೆ ಏನಾದ್ರು ತಗೊಂಡ್ರು ಆಯ್ತದೆ, ನನಗೇನಕ್ಕೆ ನಾನು ಹಾಕತ್ತಿದ್ನ, ಆ ಥರ ಎಲ್ಲ ಇವರು ಹೇಳ್ತಿದ್ರು. ವರ್ಷ ಪೂರ್ತಿ ನೀವು ನಮಗೋಸ್ಕರ ದುಡಿತೀರಾ, ನಿಮಗೋಸ್ಕರ ಇಷ್ಟಪಟ್ಟು ತಂದಿದ್ದೀನಿ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಕಿಸ್ದೆ. ಆದರೂ ಸಾಕು, ಹಾಕಿದ್ನೆಲ್ಲ ತಗೋ ನೀನೇ ಹಾಕೋ ಅಂತ ಕೊಡೋಕೆ ಬರ್ತಾಯಿದ್ರು. ಬೇಡ ಇವತ್ತು ಹಾಕ್ಕೊಳ್ಳಿ, ಇವತ್ತೊಂದು ದಿನನಾದರೂ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಕ್ತೆ ನಾನೇ. ಕೆಲವರು ನಮ್ಮ ಹತ್ರ ಚಿನ್ನ ಇಲ್ಲ ದುಡ್ಡಿಲ್ಲ ಅಂತ ಆಡ್ಕೊಂಡಿರೋದು ಉಂಟು. ಇವಾಗ್ಲೂ ಆ ಥರ ಅಂತ ಇರ್ತಾರೆ. ನಮಗೆ ಅವರಷ್ಟು ಇಲ್ಲ ಅಂತ ಅಂದ್ರೂ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೆಮ್ಮದಿಯಾಗಿ ಆರಾಮಾಗಿ ಇದ್ದೀವಿ. ಚಿನ್ನನೇ ಬೇಕು ಅಂತ ಇಲ್ಲ ಜೀವನ ಮಾಡೋಕ್ಕೆ, ದುಡ್ಡು ಬೇಕು ಅಂತ ಏನಿಲ್ಲ. ಅಲ್ಲಿ ದುಡಿತೀವಿ, ಅಲ್ಲಿ ಖರ್ಚು ಮಾಡ್ತೀವಿ, ತಿಂತೀವಿ, ಆರಾಮಾಗಿದ್ದೀವಿ. ಆದ್ರೂ ಜನಗಳು ಹೇಳೋದು ತಪ್ಪಲ್ಲ. ನನ್ನ ಗಂಡನೂ ಅಷ್ಟೇ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಇವತ್ತು ಅನ್ನೋರು ನಾಳೆ ಮಾಡೋಕ್ಕೆ ಬರ್ತಾರ ಅಂತಲೇ ಅಂತಾರೆ. ನಾವು ಇದುವರೆಗೂ 1 ವರ್ಷನೂ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿಲ್ಲ. ಮಾಮೂಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಹೋಗಿ ತಿರುಗಾಡ್ಕೊಂಡು ಹೋಟೆಲೆಲ್ಲ ಊಟ ಮಾಡ್ಕೊಂಡು ಬರ್ತೀವಿ, ಅಷ್ಟೇ ನಮ್ಮ ಸೆಲೆಬ್ರೇಟು. ಏನಂತಂದರೆ ಮಕ್ಕಳು ಬರ್ತಡೇ ಇದ್ದರೆ ಅದನ್ನು ಗ್ರ್ಯಾಂಡಾಗಿ ಮಾಡೋದ, ಇದು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಅದರಲ್ಲೇ ಮಾಡೋದ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ. ಇತ್ತೀಚೆಗೆ ಅದನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ. ಮಕ್ಕಳು ಬರ್ತಡೇಯನ್ನು ಸಿಂಪಲಾಗಿ ಮಾಡೋಕ್ಕೆ ಇವಾಗ ಟ್ರೈ ಮಾಡ್ತಾಯಿದ್ದೀವಿ. ಮಾಡಲ್ಲ ಅಂತಲ್ಲ, ಮಾಡ್ಬೋದು, ಗ್ರ್ಯಾಂಡಾಗೆ ಮಾಡ್ಬೋದು. 5 ವರ್ಷದವರೆಗೂ ನನ್ನ ಮಗಳಿಗೆ ಗ್ರ್ಯಾಂಡಾಗೆ ಮಾಡಿದೆ. ನನ್ನ ಮಗನ ಮೊದಲನೇ ವರ್ಷ ಬರ್ತಡೇನೂ ಅದನ್ನು ಗ್ರ್ಯಾಂಡಾಗೆ ಮಾಡಿದ್ವಿ. ಏನಂತಂದರೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ಏನಂತ ಮಾತಾಡ್ಕೊಂಡಿದ್ದೀವಿ ಅಂದರೆ ಅದೇ ದುಡ್ಡನ್ನ ನಾವು ಬೇರೆ ಥರ ಏನಾದ್ರು ಉಳಿತಾಯ ಮಾಡೋದ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಎತ್ತಿಟ್ಬಿಡೋದ ಅಂತೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಎಷ್ಟೇ ಏನೇ ಥರ ಮಾಡಿದ್ರು ಯಾರನ್ನೂ ಮೆಚ್ಚಿಸೋಕ್ಕಾಗಲ್ಲ. ಅದಕ್ಕೆ ನಾವು ನಮಗಿಷ್ಟ ಆಗಿರೋ ಥರ ಒಬ್ರನ್ನೂ ಕರೆಯಲ್ಲ. ಇವಾಗ ನಮಗೆ 4 ಜನ ಅಷ್ಟೇ, ಯಾರನ್ನೂ ಕರೀದೇ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಮಕ್ಕಳು ಬರ್ತಡೇ ಆದರೂ ಅಷ್ಟೇ, ಏನೇ ಆದರೂ ಅಷ್ಟೇ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಎಲ್ಲ ಪಿಜ್ಜಾ ತಿನ್ನಬೇಕು ಅಂತ ಹೇಳಿದರು. ತುಂಬ ದಿನ ಆಗಿತ್ತು ತಿಂದು, ಅದಕ್ಕೆ ಅದನ್ನು ತಿನ್ನಿ ಅಂತ ಹೇಳ್ಬಿಟ್ಟು ತಗೊಟ್ರು ನಮ್ಮ ಮನೆಯವರು. ಅಲ್ಲಿಂದ ತಿಂದ್ಕೊಂಡು ಅಲ್ಲೇ ಎಲ್ಲ ಹೊರಗಡೆ ಓಡಾಡಿಕೊಂಡು ಊಟನೂ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ. ಮನೆಗೆ ಬರೋವರೆಗೆ 9 ಗಂಟೆ ಆಗಿತ್ತು ರಾತ್ರಿ. ಮೊದಲನೇ ಸಾರಿ ನನ್ನ ಗಂಡಿಗೆ ನಾನು ಗೋಲ್ಡ್ ಗಿಫ್ಟ್ ಕೊಟ್ಟಿರೋದು. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಇಷ್ಟೇ ಕೇಳ್ಕೊಳ್ತಾ ಇರೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.